ಅತ್ಯುತ್ತಮ ಬೌಲಿಂಗ್ ಮಯೂರ್ ಹೆಗಡೆ ಅವರಿಂದ. ಮಯೂರ್ ಮಾಣಿ ಅದ್ಭುತ ಶಾಟ್. ಖಾತೆ ಓಪನ್ ಮಾಡಿದ ಚಂದನ್ ಗುಡ್ಡೆ. ಇವರಿಬ್ಬರ ಮುಖಾಮುಖಿ ಯಾವಾಗಲೂ ರೋಚಕವಾಗಿರುತ್ತೆ. ಮಯೂರ್ ಹೆಗಡೆ ಅಂಡ್ ಚಂದನ್ ಗುಡ್ಡೆ. ನೋ ಬಾಲ್ ಪ್ಲಸ್ 4. ಮೂರು ಬಾಲ್ 13 ರನ್ಗಳು. ನೋ ಬಾಲ್ ಪ್ಲಸ್ 4. 3 ಬಾಲ್ 18 ರನ್ಗಳು. 3 ಬಾಲ್ 18 ರನ್. ಬೌಲಿಂಗ್ ನಲ್ಲಿ ಕೊಂಚ ಗಲಿಬಿಲಿಯಾಗಿದ್ದಾರೆ ಮಯೂರ್ ಮಾಣಿ. ಸ್ವೀಪ್ ಮಾಡಿದ್ರು. ಅತ್ಯುತ್ತಮ ಶಾಟ್. ಮೊದಲ ಓವರ್ಗಳ ಅಂತ್ಯಕ್ಕೆ 18 ರನ್ಗಳು. ಕಿರಣ್ ಭಟ್ರ್ ಅವರು ಸ್ಟ್ರೈಕ್ ಅಲ್ಲಿ, ಬೌಲಿಂಗ್ ನಲ್ಲಿ ಅವರ ಮೊದಲ ಎಸೆತಕ್ಕೆ ಕಿರಣ್ ಅವರು ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಅತ್ತ ತಿರುಗ್ತಾ ಇದ್ದಾರೆ. ಅವರ ಸ್ಥಾನವನ್ನು ತುಂಬಲಿಕ್ಕೆ ಹರೀಶ್. ಇದುವರೆಗಿನ ಅತ್ಯುತ್ತಮ ಬ್ಯಾಟ್ಸ್ಮನ್ ಆಗಿದ್ರು ಕಿರಣ್ ಭಟ್. ಮುಂದೆ ಕೂಡ ಅತ್ಯುತ್ತಮ ಆಟವನ್ನ ನಿರೀಕ್ಷೆ ಮಾಡೋಣ ಅಂತ ಹೇಳ್ತಾ ಹರೀಶ್ ಅವರು ಪ್ರಣವ್ ಅವರ ವೇಗದ ಬೌಲಿಂಗ್ ಎದುರಿಸುವಲ್ಲಿ ಹರೀಶ್ ಉತ್ತಮವಾದಂತಹ ಆಟ. ಪ್ರಣವ್ ಅವರು ನೋಡಿದ್ರೆ ಶೋಯಬ್ ಅಖ್ತರ್ ಪಾಕಿಸ್ತಾನದ ಶೋಯಬ್ ಅಖ್ತರ್ ಕಂಡಂಗಾಗುತ್ತೆ ಅವರು. ಉತ್ತಮವಾದಂತ ಬೌಲಿಂಗ್ ಅನ್ನು ನೋಡಿ ಕಮೆಂಟ್ ಮಾಡ್ತಾ ಇದ್ದಾರೆ. ಅವರ ಸ್ಪೀಡ್ ಕೂಡ ಅಖ್ತರ್ಗೆ ಹೋಲಿಸ್ತಾ ಇದ್ದಾರೆ. ಏನೇ ಇರಲಿ, ಉತ್ತಮವಾದಂತ ಬೌಲರ್ ಅನ್ನೋದಂತೂ ಸಾಬೀತಾಗ್ತಾ ಇದೆ ಪ್ರಣವ್. ಉತ್ತಮವಾದಂತ ಚೆಂಡು ಹರೀಶ್ ಅವರನ್ನು ವಂಚಿಸಿ ಕೀಪರ್ ಕೈಯಲ್ಲಿ. ಚಾನ್ಸೇ ಇರಲಿಲ್ಲ, ಕಂಡು ಬಿಡೋದು. ಹರೀಶ್ ಅವರು ಬೌಂಡ್ರಿ ಕಡೆ ದಾರಿ ಮಾಡಿ ಕೊಡಬೇಕು. ಉಚ್ಚಕ್ಕೆ ಎಸೆತ, ಉತ್ತಮ ಕ್ಷೇತ್ರ ರಕ್ಷಣೆ. ಮೊದಲ ಓವರ್ ಕಾಸ್ಟ್ಲಿ ಆಗಿದ್ರು, ಎರಡನೇ ಓವರ್ ಲೆಗ್ ಬಾಯ್ ಅಂತ ಅಂಪೈರ್ ಯಾವುದೇ ರನ್ ಇಲ್ಲ. ಮೇಡನ್ ವಿಕೆಟ್. ಉತ್ತಮವಾದಂತ ಮೇಡನ್ ಮತ್ತು ವಿಕೆಟ್. ಬೌಲರ್ ನೇಮ್ ಕಾರ್ತಿಕೇಯ ಅವರು ಹಿಂದಿನ ಮ್ಯಾಚ್ ನಲ್ಲಿ ಉತ್ತಮವಾದಂತಹ ಪ್ರದರ್ಶನ ನೀಡಿದ್ರು.
ಕಾದ್ ನೋಡ್ಬೇಕು. ಚಂದನ್ ಅವರು ನುರಿತ ಬ್ಯಾಟ್ಸ್ಮನ್, ಟೀಮ್ ವಿಭಾಗ ಅತ್ಯುತ್ತಮವಾದಂತ ಬ್ಯಾಟ್ಸ್ಮನ್. ಟೀಮ್ ವಿಭಾಗ ಆರಂಭಿಕ ಚಂದನ್ ಅವರ ಸ್ಥಾನವನ್ನ ತುಂಬುವಂತಹ ಸಮರ್ಥ ಆಟಗಾರ. ಕೋಟೆ ಭದ್ರವಾದಂತಹ ಕೋಟೆಯೊಳಗೆ ಸುಲಭವಿಲ್ಲ. ಇದುವರೆಗೆ ಅವ್ರಿಗೆ ಡೌನ್ ದ ಆರ್ಡರ್ ಚಾನ್ಸಸ್ ಸಿಗ್ತಿರ್ಲಿಲ್ಲ ಬ್ಯಾಟ್ಸ್ಮನ್. ಹೌದು, ಈ ಮ್ಯಾಚ್ ಅಲ್ಲಿ ಕೋಟೆಯವರಿಗೆ ಒಂದು ಉತ್ತಮ ಅವಕಾಶ ಬರ್ತಾ ಇದೆ. ಅತ್ಯುತ್ತಮ ಶಾಟ್. ಗ್ಯಾಪ್ ಕೋಟೆ. ಗ್ಯಾಪ್ ನೋಡಿ ಹೊಡೆಯೋದ್ರಲ್ಲಿ ಕೋಟೆ ನಿಸೀಮ. 22 ರನ್ಗಳು. ಚುಕ್ಕಿ ಎಸೆತ. ಅಂಕದಿಯಲ್ಲಿ ವಿಫಲ. ಕೋಟೆಯವರು ಸಂಧಿ ಒಂದುಗಳಲ್ಲಿ ಕೂರಿಸುವಲ್ಲಿ ಯಾವತ್ತೂ ನಿಸೀಮರು ಪ್ರಯತ್ನದಲ್ಲಿದ್ದಾರೆ. ಕಾದ್ ನೋಡ್ಬೇಕು. ಈ ಬಾರಿ ಸ್ವಿಪ್ ಮಾಡಿ ಉತ್ತಮವಾದಂತ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ 4 ರನ್ ಸೇರ್ಪಡೆ. ತಂಡದ ಮೊತ್ತ 26. ಕೋಟೆಯವರದ್ದು ಒಂಥರ ವಿಶಿಷ್ಟ ಬ್ಯಾಟಿಂಗ್ ಶೈಲಿ. ನಿರಾಯಾಸವಾಗಿ ಹೊಡಿತಾ ಇರ್ತಾರೆ, ಬರ್ತಾ ಇರ್ತಾರೆ. ಓ, ಮೂರು ಓವರ್ 26. ಮಂಚಿಯವರು ಈಗ ಅಂಕಣಕ್ಕೆ ಇಳಿತಾ ಇದ್ದಾರೆ. ಮಯೂರ್ ಹೆಗಡೆ ಮೊದಲನೇ ಓವರ್ ತುಂಬಾ ಕಾಸ್ಟ್ಲಿ ಆಗಿದ್ರು. ಎರಡನೇ ಚಾಲ್ತಿ. ಹರೀಶ್ ಅವರಿಗೆ ಮತ್ತೊಮ್ಮೆ ಈ ವಿಭಾಗಗಳು ಮಯೂರ್ ಹೆಗಡೆ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಮಯೂರ್ ಅವರಿಗೆ ಬಿಡುವಿಲ್ಲದ ರೀತಿಯಲ್ಲಿ ಮತ್ತೊಮ್ಮೆ ಉತ್ತಮವಾದಂತ ಹೊಡೆತ ಹರೀಶ್ ಅವರಿಂದ. ಮಯೂರ್ ಅವರನ್ನೇ ಮತ್ತೊಮ್ಮೆ ಟಾರ್ಗೆಟ್ ಮಾಡಲಾಗಿದೆ. ಉತ್ತಮವಾದಂತ ಕ್ಷೇತ್ರಕ್ಷಣೆ. ಅಷ್ಟೇ ಅತ್ಯುತ್ತಮ ಬ್ಯಾಟಿಂಗ್ ಕೂಡ. ಬ್ಯಾಟಿಂಗ್ ಉತ್ತಮವಾಗಿತ್ತು. ರನ್ ಸೇರಿಸುವಲ್ಲಿ ವಿಫಲತೆ. ಪ್ರಯತ್ನ. ಅಂಪೈರ್ ನಾಟ್ಔಟ್ ಅಂತ ಹೇಳಿದ್ರು. ಪುರಸ್ಕಾರ. ಲಾಸ್ಟ್ ಬಾಲ್. 4 ಓವರ್ 35. 3.5 ಓವರ್ಸ್. ಗುರು No ball. 4 runs. 40 runs. ಲಾಸ್ಟ್ ಬಾಲ್. ಲಾಸ್ಟ್ ಉತ್ತಮ ಪಲ್ಟಾ ಸ್ಟ್ಯಾಂಡ್ ಅನ್ನ ಬೌಂಡ್ರಿ ಹತ್ತ ತಂದಿದ್ದಾರೆ. ಮಯೂರ್ ಹೆಗಡೆ ಅವರು 44 ರನ್.
ತುಂಬಾ ಕಾಸ್ಟ್ಲಿ ಆಗಿದ್ದಾರೆ. ದುಬಾರಿ ಬೌಲರ್. 4 ಓವರ್ 44. ಎರಡು ಓವರ್ಗೆ 36 ರನ್ಗಳನ್ನ ನೀಡಿದ್ದಾರೆ ಮಯೂರ್ ಹೆಗ್ಡೆ ಅವರು. ತುಂಬಾ ಅಪರೂಪ. ಪ್ರಣವ್ ಅವರಿಂದ 1 ರನ್ ಅನ್ನ ಕದಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಟೆ ಅವರು ಸ್ಟ್ರೈಕ್ ನಲ್ಲಿ. ಪಾಯಿಂಟ್ ಬೇಕಾದ್ರೆ ಚೇಂಜ್ ಮಾಡ್ತಾರೆ. ವಿನಯ್ ಕೋಟೆ ಅವರಿಂದ ಡಾಟ್ ಬಾಲ್. ಉತ್ತಮವಾದಂತಹ ಸ್ಟ್ರೇಟ್ ಶಾಟ್. 4 ರನ್. ಎಕ್ಸ್ಪ್ರೆಸ್ ಪೇಸ್ಗೆ ಯಾವ ತರ ಆಡ್ಬೇಕು ಅಂತ ತೋರಿಸ್ತಾ ಇದ್ದಾರೆ ಕೋಟೆ ಅವರು. ಸ್ಪೆಕ್ಟೇಟರ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಕೋಟೆಯವರ ಆಟವನ್ನು. ಈ ಬಾರಿ ಯಾವುದಿರಲಿಲ್ಲ. ಉತ್ತಮವಾದಂತ ಶಾಟ್. ಪಾಯಿಂಟ್ಸ್ ನತ್ತ 53 ತಂಡದ ಮೊತ್ತ. ಅತ್ಯುತ್ತಮ ಬೌಲರ್ಗೆ ಅತ್ಯುತ್ತಮವಾಗಿ ಹೊಡಿತಾ ಇದ್ದಾರೆ. ವೇಟ್ ಮಾಡಿ ಲೆಗ್ ಅಂಪೈರ್ ಇಲ್ಲ ಅಲ್ಲಿ. ಬಲೆಯಲ್ಲಿ ಸಿಕ್ಕಿದ ಬಾಲು. ಲೆಗ್ ಅಂಪೈರ್ ಬರಬೇಕು. ಕೊನೆ ಎಸೆತ. ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 54. ಚಂದನ್ ಗುಡ್ಡೆ ಅವರು ಹರೀಶ್ ಅವರಿಗೆ ಏನೋ ಸ್ಟ್ರಾಟಜಿ ಹೇಳ್ಕೊಡುತ್ತಾರೆ. ಕಿವಿ ಮಾತು ಸೀನಿಯರ್ ಪ್ಲೇಯರ್ ಇಂದ. ಸಿದ್ದು ಅವರೇನೋ ಹೇಳ್ತಾ ಇದ್ದಾರೆ, ಆ ತರ ಮಾಡಿದ್ರೆ ಸ್ವಲ್ಪ ಕಷ್ಟ. ಅಜಿತ್ ಅವರಿಂದ ಇವರು ಕೂಡ ಒಂಥರ ವಿಚಿತ್ರ ಆಕ್ಷನ್ ಬೌಲರ್. ವೆರೈಟಿ ಆಕ್ಷನ್. ನಾವು ಎಲ್ಲ ಸಿಮಿಲರ್ ಇರೋದಕ್ಕಿಂತ ಡಿಫ್ರೆಂಟ್ ಆಗಿರೋದನ್ನು ನೋಡ್ಬೋದು ಇಲ್ಲಿ. ಹರೀಶ್ ಅವರು ಮೂರ್ತಿ ಅವರಿಗೆ ಬ್ಯಾಟಿಂಗಿಗೆ ಅವಕಾಶ. ಬ್ಯಾಟಿಂಗ್ ನಲ್ಲಿ ಗೋಕುಲ ಫೋಕಸ್, ಸ್ವಲ್ಪ ಫೋಕಸ್ ಮಾಡಿ. ಉತ್ತಮವಾಗಿ ಹೊಡೆದಿದ್ದಾರೆ. ಅತ್ಯುತ್ತಮವಾದ ಹೊಡೆತ. 4 ರನ್ ತಂಡಕ್ಕೆ. 3 ಬಾಲ್ಗಳು. ಲಾಸ್ಟ್ 3 ಬಾಲ್ಸ್ 3 4ಗಳ ನಿರೀಕ್ಷೆಯಲ್ಲಿ ವಿಭಾಗ ತಂಡ. ಉತ್ತಮವಾದಂತ ಹೊಡೆತ.
ಗೋಕುಲ ಫೋಕಸ್ ಅವರು ತುಂಬಾ ಫೋಕಸ್ ಆಗಿದ್ದಾರೆ ಇವತ್ತು, ಬೌಲಿಂಗ್ ನಲ್ಲೂ ಅಷ್ಟೇ. ಹೈಲಿ ಫೋಕಸ್. ಸಿಂಗಲ್ ಪಡೆಯಲ್ಲಿ ಕೊನೆಯ ಎಸೆತ. ಲಾಸ್ಟ್ ಬಾಲ್ ಆಫ್ ದಿ ಇನ್ನಿಂಗ್ಸ್. ವಿನಾಯಕ್ ಕೋಟೆ ಆನ್ ದ ಸ್ಟ್ರೈಕ್. ಇನ್ನಿಂಗ್ಸ್ ನ ಕೊನೆಯ ಎಸೆತ. ಅಂಕಣದಿಂದ ಹೊರಕ್ಕೆ ಮತ್ತೆ ಅವರು ಶೂಟ್ ಮಾಡೋ ಪ್ರಯತ್ನ ಮಾಡಿದ್ರು. ತಂಡದ ಮೊತ್ತ 64. 65. ಗೋಕುಲ ಫೋಕಸ್ ಅಜಯ್ ಅವರಿಗೆ ಮೊದಲ ಓವರ್ ಮೊದಲನೇ ಎಸೆತ. ಉತ್ತಮವಾದಂತಹ ಚೆಂಡು. ಅಜಯ್ ಒಳ್ಳೆ ಬ್ಯಾಟ್ಸ್ಮನ್ ಇವರು. ಅತ್ಯುತ್ತಮ ಬಾಲ್, ಅತ್ಯುತ್ತಮ ಶಾಟ್, ಅತ್ಯುತ್ತಮ ಫೀಲ್ಡಿಂಗ್. ನೋಬಲ್ ಸಿಕ್ಸ್. ರೈಸಿಂಗ್ ಸ್ಟಾರ್ಸ್ ಅವರು ವಾಯ್ಸ್ ರೈಸ್ ಮಾಡಿ ಚಿಯರ್ ಮಾಡ್ತಾ ಇದ್ದಾರೆ. ಜಸ್ಟ್ ಮಿಸ್. ಸಾಧ್ಯತೆ ಇತ್ತು, ಜಸ್ಟ್ ಮಿಸ್. ಈ ಬಾರಿ ಅತ್ಯುತ್ತಮ ಆಟವಾಗಿ ಆಡಿ 4 ರನ್. ಅಜಯ್ ಅವರು ಅತ್ಯುತ್ತಮವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಈ ಟೂರ್ನಮೆಂಟ್ ಅಲ್ಲಿ ಇವರು ಕೂಡ ಒಂದು ಒಳ್ಳೆ ಬ್ಯಾಟ್ಸ್ಮನ್. ಉತ್ತಮವಾದಂತಹ ಪಾಯಿಂಟ್ಸ್ ಮೊತ್ತ 4 ರನ್. ನೀವು ಹೇಳಿದಾಗೆ ಅಜಯ್ ಅವರ ಬ್ಯಾಟಿಂಗ್ ವೈಖರಿ ನೋಡಿದ್ರೆ ಬಹುತೇಕ ಉತ್ತಮ ಆರಂಭಿಕ ಆಟಗಾರ ಅನ್ನೋದರಲ್ಲಿ 2 ಮಾತಿಲ್ಲ. ಗೋಕುಲ ಫೋಕಸ್ ಅವರು ಸ್ವಲ್ಪ ಫೋಕಸ್ ಮಾಡಿ ಬೌಲಿಂಗ್ ಮಾಡಬೇಕು. ನೋಬಲ್ ಅನ್ನ ಸ್ವಚ್ಛ ಮಾಡೋದ್ರಲ್ಲಿ ಅಜಯ್ ನಿಸ್ಸೀಮ. ಅತ್ಯುತ್ತಮ ಬೌಲಿಂಗ್ ಅಪೀಲ್ ಮಾಡಿದ್ದಾರೆ. ಓವರ್ ಅಂತ್ಯಕ್ಕೆ 1 ಓವರ್ 22 ರನ್. 22 ರನ್. ಸ್ವಲ್ಪ ದುಬಾರಿ ಆಯ್ತು. ರೈಸಿಂಗ್ ಸ್ಟಾರ್ಸ್ ಅವ್ರದ್ದು ಫಸ್ಟ್ ಓವರ್ 18 ಇತ್ತು. ಅದು ಕೂಡ ದುಬಾರಿನೇ ಆಗಿತ್ತು. ಬಟ್ ಕಂಟ್ರೋಲ್ ಇತ್ತು. ಈಗ ನೋಡ್ಬೇಕು, ವಿನಯ್ ಅವರು ಮಚ್ಚಿ ತುಂಬಾ ಈ ಒಂದು ಸೀಸನ್ ಅಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೇಗೆ ಅಂತ ನೋಡ್ಬೇಕು. ಅತಿರಿಕ್ತ ರನ್ ಒಂದು 23. ಸಿಂಗಲ್. ಉತ್ತಮವಾದಂತ ಗ್ಯಾಪ್ ಅನ್ನು ಹುಡುಕಿದ್ರು. 4 ಪಡೆ ತಂಡಕ್ಕೆ ಬಹಳ ದೊಡ್ಡ ಗ್ಯಾಪ್ ಇತ್ತು. ಆನೆ ಮಲಗುವ ಜಾಗ. ಅತ್ಯುತ್ತಮ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ರೈಸಿಂಗ್ ಸ್ಟಾರ್ಸ್ ಅವರು. ರೈಸ್ ಆಗ್ತಾ ಇದ್ದಾರೆ. ಅಜಯ್ ಮತ್ತು ಅಜಿತ್ ಪಾರ್ಟ್ನರ್ಶಿಪ್ನಲ್ಲಿ ಬಂದ 32 ರನ್ಗಳು.
ಟಾರ್ಗೆಟ್ ನ ಅರ್ಧಕ್ಕೆ ಬಂದಿದ್ದಾರೆ. ಓವರ್ನ ಚಾಲ್ತಿಯಲ್ಲಿ ಈ ಬಾರಿ ಅಗಲವಾದ ಎಸೆತ, ಅತಿರಿಕ್ತ ರನ್ ಒಂದು ಸೇರ್ಪಡೆ. ಇದು ಸ್ವಲ್ಪ ಅಗೇನ್ ವೈಡ್. ಉತ್ತಮವಾದಂತಹ ಪ್ರಯತ್ನವನ್ನ ಮಾಡಿದ್ರು ಕೋಟೆ, ಆದ್ರೆ 38 ಸ್ಕೋರ್ 30. ಇದು ಕೂಡ ದುಬಾರಿ ಆಯ್ತು. 42 ಓವರ್ ಕೂಡ ಎರಡನೇ ಓವರ್ನ ಅಂತ್ಯಕ್ಕೆ 42. 42. 4 ಓವರ್ಗೆ 23 ರನ್ ಬೇಕು. 24 ಬಾಲಿಗೆ 24 ಬಾಲಿಗೆ 23 ರನ್ಗಳ ಅವಶ್ಯಕತೆ. ಕಾರ್ತಿಕ್ ಅವರು ಮೋಡಿ ಮಾಡಲಿಗೆ ಜಾದೂ ಮಾಡ್ತಾರೋ ನೋಡೋಣ. ಸ್ಪಿನ್ ಮಂತ್ರಿಕ ಕಾರ್ತಿಕ್. ಫೀಲ್ಡರ್ ಚೇಂಜ್ ಆಗಿದ್ದಾರೆ. ದಾಳಿಯಲ್ಲಿ ಕಾಟು ಕಾರ್ತಿಕ್. ಎಕ್ಸ್ಪ್ರೆಸ್ ಬಾಲ್. ಇವರ ಓವರ್ನಲ್ಲಿ ಏನಾದ್ರು ಪಂದ್ಯದಲ್ಲಿ ತಿರುವು ಕಾಣಿಸುತ್ತಾ? ಈ ಓವರ್ನಲ್ಲಿ ಒಂದು ನಿರ್ಣಯಕ್ಕೆ ಬರ್ಬೋದು ಅನಿಸ್ತದೆ. ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಇಲ್ಲದಿದ್ರೆ ಅತ್ಯುತ್ತಮ ಫೀಲ್ಡಿಂಗ್ ವಿನಯ್ ಮಚ್ಚಿ ಅವರಿಂದ. ಹುಲಿಯವರು ಫೀಲ್ಡಿಂಗ್ ನಲ್ಲಿ ಹುಲಿ. ಬ್ಯಾಟಿಂಗ್ ಇನ್ನೂ ನೋಡೇ ಇಲ್ಲ. ಅವರಿಗೆ ಅವಕಾಶನೇ ಸಿಗ್ತಾ ಇಲ್ಲ ಬ್ಯಾಟಿಂಗ್. ಹೌದು, ಅವರ ಆಕರ್ಷಕವಾದ ಬ್ಯಾಟಿಂಗ್ ನೋಡಬೇಕು ಅನ್ನೋಂಥ ಒಂದು ಈ ಬಾರಿ ನೋಡಿ ಅದ್ಭುತವಾದಂಥ ಫೀಲ್ಡಿಂಗ್. 2.4 overs, 44 runs. ಸುಬ್ಬಣ್ಣ ಒಳ್ಳೆ ಫಾರ್ಮ್ ನಲ್ಲಿರುವ ಬ್ಯಾಟ್ಸ್ಮನ್ಗೆ ಬ್ಯಾಟಿಂಗ್ ಟಚ್ ಆಗಿಲ್ಲ. ಮೂರು ಓವರ್ಗಳ ಅಂತ್ಯಕ್ಕೆ 20 ರನ್ ಬೇಕು. 3 ಓವರಿಗೆ 44 ರನ್ಗಳು. ಇದು ಒಂದು ಮ್ಯಾಜಿಕ್ 3 ಓವರ್ಗೆ ಬೇಕಾಗಿದೆ. ಇನ್ನೊಂದು 6 ಎಸೆತಗಳು ಮ್ಯಾಜಿಕ್ ರೀತಿಯಲ್ಲಿ ಬಂದ್ರೆ ಟರ್ನಿಂಗ್ ಪಾಯಿಂಟ್ ಆಗ್ಬೋದು. ಚಂದನ್ ಗುಡ್ಡೆ ಅವರ ಕೈಯಲ್ಲಿ ಚಂದನ್ ಗುಡ್ಡೆ ಅವರು ಒಂಥರ ಸಚಿನ್ ತೆಂಡೂಲ್ಕರ್ ಇದ್ದಂಗೆ. ಬ್ಯಾಟಿಂಗ್ ನಲ್ಲೂ ಓಪನಿಂಗ್, ಬೌಲಿಂಗ್ ನಲ್ಲೂ ಹಂಗೆ. ಉತ್ತಮವಾದಂತ ತೆಂಡೂಲ್ಕರ್ ಅವರು ಹಲವಾರು ಸಂದರ್ಭಗಳಲ್ಲಿ ಸ್ಪಿನ್ ಮುಖಾಂತರ ವಿಕೆಟ್ ಅನ್ನ ಮಿಸ್ಫೀಲ್ಡ್ ಅಲ್ಲಿ 4 ರನ್ ಕೈ ಚೆಲ್ಲಿದ್ದಾರೆ. ಶಶಾಂಕ್ ಉತ್ತಮ ಫೀಲ್ಡರ್ ಆಗಿದ್ರು, ಆದ್ರೆ ಈಗ
ಮೋಸ್ಟ್ಲಿ ನಿದ್ದೆಯಿಂದ ಎದ್ದು ಬಂದ್ರ ಅಂತ. ಮತ್ತೊಮ್ಮೆ ಕಟ್ ಹ್ಯಾಂಡ್ ಹೋಲ್ಡ್ ಆಗೋ ಸಾಧ್ಯತೆ ಇತ್ತು. ಈ ಬಾರಿ ಬಾರಿಸಿ ಹೊಡೆದಿದ್ದು ಮೋಸ್ಟ್ಲಿ 2 ಓವರ್ಗೆ 8 ರನ್ ಬೇಕು. 2 ಓವರ್ಗೆ 8. ಕಾಟು ಲಾಸ್ಟ್ ಓವರ್ ಅದ್ಭುತವಾಗಿ ಮಾಡಿದ್ರು. ಕಳಿಸಿದ್ದಾರೆ ಪಂದ್ಯದಲ್ಲಿ ಏನಾದ್ರು ತಿರುವು ಕಾಣಿಸುತ್ತ. ಇನ್ನು ಹೋಪ್ ಕಳ್ಕೊಂಡಿಲ್ಲ ವಿಭಾದವರು, ಕೊನೆ ತನಕ ಬಿಡಲ್ಲ. ಒಂಥರ ಆಸ್ಟ್ರೇಲಿಯಾ ಟೀಮ್ ಇದ್ದಂಗೆ ಅವರು. ಜರ್ಸಿನೂ ಹಾಗೆ. ಕಾಟ್ ಅವ್ರನ್ನ ಈಗ ಒಂಥರ ಸ್ಟಾರ್ ತರ ಕಾಣಬಹುದು. ಶಶಾಂಕ್ ಅವರು ಬಾಲಿಂಗ್ ಮಾತ್ರ 9 ಬಾಲ್ಗೆ 4 ರನ್ಗಳ ಅವಶ್ಯಕತೆ. ಒಂದೇ ಒಂದು ಶಾಟ್. ಲಾಸ್ಟ್ ಮ್ಯಾಚ್ ಅಲ್ಲಿ 1 ಬಾಲಿಗೆ 1 4 ಬೇಕಿತ್ತು. ಇದರಲ್ಲಿ ಅತ್ಯುತ್ತಮ ಪಂದ್ಯ ನೋಡ